ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯ ಅವರ ನಿನ್ನೆಯ ಹುಟ್ಟುಹಬ್ಬದ ಕಾರ್ಯಕ್ರಮ ಅದು ಪಾಲಿಟಿಕ್ಸ್ ಆಗಿ ಬದಲಾಗಿದೆ. ನಿನ್ನೆ ಅಲ್ಲೂ ಕೂಡ ಪಾಲಿಟಿಕ್ಸ್ ನಡೆಯಿತು, ಈಗಲೂ ಕೂಡ ಇದರ ಬಗ್ಗೆ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸಂಕೇತ ಮೇಣಗಿ ಅವರೇ, ಈಗ ನಿನ್ನೆ ಅಲ್ಲಿ ನೀವು ಹುಟ್ಟುಹಬ್ಬದ ಕಾರ್ಯಕ್ರಮ ಜನರಿಗೆ ಒಬ್ಬಗೋಸ್ಕರ ನಾವು ಒಳ್ಳೇದು ಮಾಡುವಂತಹ ಒಂದು ವಿಚಾರಗಳನ್ನ ಹೇಳಿದ್ವಿ, ಅದು ಇದು ಅಂತ ಏನೇ ಹೇಳಿದ್ರು ಕೂಡ ರಾಜಕೀಯ ಶಕ್ತಿ ಪ್ರದರ್ಶನ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಅಲ್ಲಿ ಒಗ್ಗಟ್ಟಿನ ವಿಚಾರ ಬಂದ್ರೆ ಬಲವಂತದ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕಂತ ಅನಿವಾರ್ಯತೆ ಅಲ್ಲಿ ನಿರ್ಮಾಣ ಆಯ್ತಲ್ಲ ಅನ್ನೋದೇ. 15 ದಿನಗಳಲ್ಲಿ ಎರಡು ಪ್ರಮುಖವಾದ ವಿಚಾರಗಳನ್ನ ಘಟನಾವಳಿಗಳನ್ನ ತಾವು ಗಮನಿಸಬೇಕು. ಒಂದ್ ಕಡೆಗೆ ಸಿದ್ದರಾಮಯ್ಯನವರ ಬೆಂಬಲಿಗರು, ಅವರ ಅಭಿಮಾನಿಗಳು, ನಾಡಿನ ಜನತೆ, ಪಕ್ಷದ ಮುಖಂಡರು, ಕಾರ್ಯಕರ್ತರು, ಜನಸಾಮಾನ್ಯರು ಎಲ್ಲರೂ ಸೇರಿ 10 ಲಕ್ಷ ಜನ ಒಬ್ಬರ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿಸಿಕೊಂಡ ಅಲ್ಲಿ ಇವರು ಹಗ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಅನ್ನೋದೇ ಪ್ರಶ್ನೆ. ನಾನು ಹೇಳೋದಕ್ಕೆ ಅವಕಾಶ ಕೊಡ್ಬೇಕು, ತಾವು ದಯಮಾಡಿ ನಾನು ಹೇಳೋದಕ್ಕೆ ಅವಕಾಶ ಕೊಡ್ಬೇಕು. ಆದ್ರೆ ಇನ್ನೊಂದು ಕಡೆಗೆ ನೋಡಿ, ಒಬ್ಬ ಪಾರ್ಟಿ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರ ಕಾರಿಗೆ ಮುತ್ತಿಗೆ ಹಾಕೋದು, ಅವ್ರ ಕಾರ್ನಲ್ಲಿ ಅಲ್ಲೇ ಒಳಗಡೆ ಕೂಡಿಸಿ ಅವ್ರ ಅಲ್ಲಾಡಿಸೋದು, ಗೃಹ ಸಚಿವರ ಮನೆಗೆ ನುಗ್ಗು ಹಾಕೋದು, ರಾಜೀನಾಮೆ ಕೇಳೋದು, ರಾಜೀನಾಮೆ ಕೊಡ್ತಾ ಇರೋದು ಪಕ್ಷದ ವರಿಷ್ಠರೆಲ್ಲ, ಆಂತರಿಕ ಕಲಹಗಳು ನಡೀತಾ ಇರೋದು, ಭಯದ ವಾತಾವರಣ ಸೃಷ್ಟಿಯಾಗಿರೋದು ಇನ್ನೊಂದು ಪಕ್ಷದ ಗತಿ, ಈಗ ದುರ್ಗತಿ. ಇನ್ನೊಂದು ಪಕ್ಷದ ಗತಿ ನಾಯಕರು, ರಾಷ್ಟ್ರೀಯ ನಾಯಕರು ಮಾಡುವಂತಹ ಅನಿವಾರ್ಯತೆ. ನಾವು ಬಿಜೆಪಿ ಭಾಷೆಯನ್ನು ಮಾತನಾಡಬಾರದು. ದಯಮಾಡಿ ತಾವು ಪ್ರಶ್ನೆ ಕೇಳಿದ್ರಿ, ನಾ ಪ್ರಶ್ನೆಗೆ ಉತ್ತರ ಕೊಡ್ತೇನೆ, ಕೊಡೋವರೆಗೆ ತಾವು ಕೇಳಬೇಕು. ತಾವು ಬಿಜೆಪಿ ಭಾಷೆಯನ್ನ ಪತ್ರಕರ್ತರ ಅದವ್ರು ದಯಮಾಡಿ ಮಾತನಾಡಬಾರ್ದು. ಅಂತ ಏನ್ ಹೇಳ್ತಾ ಇದಾರಲ್ಲ ಇವರು, ಸಿದ್ದರಾಮಯ್ಯನವರ ಕಾರ್ಯಕ್ರಮ ಕೇಳಿ ಬಿಜೆಪಿ ಅವ್ರು ಏನ ನಮ್ಮ ಬಗ್ಗೆ ಆರೋಪ ಮಾಡ್ತಾ ಇದಾರೆ. ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಏನಿತ್ತು ಡಂಬಾಚಾರ ಅಂತ ಹೇಳ್ತಾರಲ್ಲ, ಅದರಲ್ಲಿ ಜನರು ಕೂಡಿರೋದು, ಜನರ ಬಗ್ಗೆ ಕಾಳಜಿ ಇರುವಂತ ವಿಚಾರಗಳು ಚರ್ಚೆ ಆಗಿರೋದು. ಡಂಬಾಚಾರ ಅನ್ನೋ ವ್ಯಾಖ್ಯಾನದಲ್ಲಿ ಇದು ಬರೋಲ್ಲ. ಡಂಬಾಚಾರ ಯಾವಾಗ ಬರ್ತದೆ ಅಂತಂದ್ರೆ, ಮುಂಬೈ ಕರ್ಕೊಂಡು ಹೋಗಿದ್ರಲ್ಲ 17 ಜನನ್ನ, ಅದು ಡಂಬಾಚಾರ. ಗುವಾಹಟಿ ಕರ್ಕೊಂಡು ಹೋಗಿದ್ರಲ್ಲ ಮಹಾರಾಷ್ಟ್ರದಿಂದ, ಅದು ಡಂಬಾಚಾರ. ಅಲ್ಲಿ ಎಂಟರ್ಟೈನ್ಮೆಂಟ್ ಇತ್ತು, ಮೋಜು ಮಸ್ತಿ ಅಲ್ಲಿತ್ತು, ಗುವಾಹಟಿಯಲ್ಲೂ ಇತ್ತು, ಮತ್ತೆ ಮೊನ್ನೆ ಮುಂಬೈದಲ್ಲಿತ್ತು. ನಡೆದಿರುವಂತದಕ್ಕೆಲ್ಲ ನೀವು ಸಮರ್ಥನೆಯನ್ನ ಕೊಡ್ತಾ ಇದ್ದೀರಿ ಅಂತ ಹೇಳಿ ವೆಂಕಟೇಶ್ ಅವರೀಗ ಒಂದ್ ಕಡೆ ಈಗ ಕಾಂಗ್ರೆಸ್ ಆಲ್ರೆಡಿ ಈಗಾಗಲೇ ಸಮಾವೇಶವನ್ನ ಮಾಡಿದೆ, ನಿನ್ನೆ ರಾಜಕೀಯ ಶಕ್ತಿ ಪ್ರದರ್ಶನ ಆಗಿದೆ, ಚುನಾವಣೆ ತಯಾರಿ ಮಾಡ್ಕೊಡಿದೆ, ಮೊನ್ನೆ ಜೆಡಿಎಸ್ ಆಲ್ರೆಡಿ ಸಮಾವೇಶವನ್ನ ಮಾಡಿದ್ದಾರೆ, ಕುಮಾರಸ್ವಾಮಿ ಕೂಡ ಅದಕ್ಕೆ ನಾಂದಿ ಹಾಡಿದ್ದಾರೆ. ನಿಮ್ಮಲ್ಲಿ ಈಗ ಇರುವಂತಹ ಆತಂಕ ಅದೇನಾ? ನಮ್ಮಲ್ಲಿ ಇನ್ನು ಯಾವುದೇ ರೀತಿಯಾದಂತಹ ಚುನಾವಣಾ ಕಾರ್ಯಕ್ರಮಗಳು ನಡೀತಾ ಇಲ್ಲ, ಇನ್ನು ಕೂಡ ನಾಂದಿ ಹಾಡಿಲ್ಲ ಅದಕ್ಕೆ ಅಂತ ಹೇಳಿ ಆ ಆತಂಕ, ಟೆನ್ಷನ್ ಇದೆಯಾ? ಖಂಡಿತವಾಗೂ ನಮಗೆ ಆ ರೀತಿಯ ಯಾವುದೇ ಆತಂಕ ಇಲ್ಲ. ಇವರು ಕಾಂಗ್ರೆಸ್ಸಿನ ನಾಯಕರು ನಮ್ಮ ಸರಳವಾದಂಥ ಒಂದು 2-3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಸಾಕು. ಒಂದು, ನಿಜವಾಗ್ಲೂ ಇದು ಅವರ ಹುಟ್ಟುಹಬ್ಬದ ಆಚರಣೆಯೇ ಆಗಿದ್ದಿದ್ರೆ ಇಲ್ಲಿ ಅವರ ಶಕ್ತಿ ಪ್ರದರ್ಶನ ಮತ್ತು ಮುಂದಿನ ಮುಖ್ಯಮಂತ್ರಿ ಗಾದಿಯನ್ನ ಗಮನದಲ್ಲಿಟ್ಟುಕೊಂಡು ಆ ಕಾರ್ಯಕ್ರಮನ ಆಯೋಜನೆ ಮಾಡಲಿಲ್ಲ ಅನ್ನೋದೇ ಆಗಿದ್ದಿದ್ರೆ, ಅದೇ ಸತ್ಯವಾಗಿದ್ದಿದ್ರೆ, ಇವರು ನಮ್ಮ BS ಯಡಿಯೂರಪ್ಪನವರು ಆಚರಣೆ ಮಾಡ್ಕೊಂಡಂಗೆ ಜಾತ್ಯತೀತವಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನೂ ಕರೆದು, ಒಂದ್ ನಿಮಿಷ, ನಮ್ಮದೇ ಇದು ಕಾಂಗ್ರೆಸ್ನ ಪಕ್ಷದಿಂದನೇ ಮಾಡುವಂತ ಕಾರ್ಯಕ್ರಮ. ಅದನ್ನೇ ಅಂದ್ರೆ ಅಲ್ಲಿಗೆ ನೀವು ಒಂದು ವ್ಯಕ್ತಿ ಪೂಜೆ, ಯಾವ ವ್ಯಕ್ತಿ ಪೂಜೆ? ಸಮಾಜವಾದದ ವ್ಯಕ್ತಿ ಪೂಜೆ. ಇದನ್ನ ಇವರು ಯಾವ ಸಂದೇಶವನ್ನ ಈ ಜನಸಾಮಾನ್ಯನಿಗೆ, ಈ ರಾಜ್ಯದ ಜನತೆಗೆ ಇವರು ಕೊಡ್ತಾ ಇದ್ದಾರೆ? ಇವತ್ತಿವರು ಈ ರಾಜ್ಯದಲ್ಲಿ ಪರಿಸ್ಥಿತಿಯ ಲಾಭದ ಹಿನ್ನೆಲೆಯಲ್ಲಿ 120 ಸ್ಥಾನಗಳು ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗ್ತಾರೆ. ಮುಖ್ಯಮಂತ್ರಿಗಳಾದ ನಂತರ ನಾನು ಕೊಟ್ಟ 165 ಭರವಸೆಗಳಲ್ಲಿ 155 ಭರವಸೆಗಳನ್ನ ನಾನು ಈಡೇರಿಸಿದ್ದೀನಿ ಅಂತಾರೆ. ಕೊನೆಗೆ ಎಲ್ಲಿಗೆ ತಗೊಂಡ್ಬಂದ್ರು ಅವರು? 78 ಸೀಟಿಗೆ ತಗೊಂಡ್ ಬಂದ್ರು. ಅಂದ್ರೆ ಅಹಿಂದ ವರ್ಗದ ನಾಯಕ ಅಂತ ಹೇಳ್ಕೊಳ್ತಾರೆ. ಯಾವ ಅಹಿಂದ ವರ್ಗ ಇವರನ್ನ ಕೈ ಹಿಡಿದಿದೆ? ಇವರು ಅಲ್ಲಲ್ಲ, ಒಂದ್ ನಿಮಿಷ, ಅಲ್ಲಲ್ಲ, ದಯವಿಟ್ಟು ನೀವು ಅಲ್ಲಲ್ಲ, ಒಂದ್ ನಿಮಿಷ, ಜನತೆಗೆ ವಿಚಾರ ಗೊತ್ತಾಗಬೇಕಾಗಿದೆ. ಇವರು ಕೊಟ್ಟಂತ ಯೋಜನೆಗಳು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ ಸಂಕೇತ ಮೇಣಗಿ ಅವರೇ, ಹಾಗೆ ವೆಂಕಟೇಶ್ ಅವರೇ, ನೋಡಿದ್ರಲ್ಲ ಏನೇನು ಯಾವ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ. 3 ಪಕ್ಷಗಳು ರಾಜಕೀಯ ಲಾಭಕ್ಕಾಗಿ ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಜನ ಅಂತೂ ತೀರ್ಮಾನ ಮಾಡ್ತಾರೆ, ಯಾರು ಏನೇನು ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ತಾರೆ. ಇದೇ ಹೊತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.